ಬೈಂದೂರು, ಎರ್ತ್ರೆ, ತಗ್ಗರ್ಸೆ, ಪಡುವರಿ ಎನ್ನುವಂತ 4 ಗ್ರಾಮಗಳನ್ನು ಸೇರಿಸಿ ಈಗ ಪಟ್ಟಣ ಪಂಚಾಯತ್ ಮಾಡಿದ್ದಾರೆ. ಇದು ಅವೈಜ್ಞಾನಿಕ. ಅಂದ್ರೆ ಇದು ಸುಮಾರು 60 ಕಿಲೋಮೀಟರ್ ಸುತ್ತಳತೆ ಇರುವಂತ ಈ ಪ್ರದೇಶಗಳನ್ನು ಒಳಗೂಡಿಸಿ ಸುಮಾರು 20,000 ಹೆಕ್ಟೇರ್ ಆಗುವಷ್ಟು ಕೃಷಿ ಮತ್ತು ಅರಣ್ಯ ಭೂಮಿಯನ್ನು ಹೊಂದಿಕೊಂಡಿದೆ. ಇಂಥ ಎಲ್ಲಾ ಪ್ರದೇಶಗಳನ್ನು ಸೇರಿಸಿಕೊಂಡು ಪಟ್ಟಣ ಪಂಚಾಯತ್ ಮಾಡಿದ್ದಾರೆ. ಇದು ರೈತರಿಗೆ ಮಾರಕವಾಗಿರುತ್ತದೆ. ರೈತರಿಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ. ನಾವು ಇವತ್ತು ಅಡಿಕೆ ಕೊಳೆ ಬಂದಿದೆ, ನಮ್ಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ. ಮಂಗನ ಕಾಟದಿಂದ ಆದ್ರೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ. ಎಲ್ಲದಕ್ಕೂ ಪಟ್ಟಣ ಪಂಚಾಯತ್ ನಮಗೆ ಅಡ್ಡಿಯಾಗಿದೆ. ಮಕ್ಕಳ ಗ್ರಾಮೀಣ ಕ್ರಮಾಂಕ ಸಿಗ್ತಾ ಇಲ್ಲ. ಮತ್ತೆ ನಮ್ಮ ಯಾವುದೇ ರೈತರಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಸಿಗ್ತಾ ಇಲ್ಲ. ಟ್ಯಾಕ್ಸ್ ಹೆಚ್ಚಾಗಿದೆ ನಮಗೆ. ಆದ್ರಿಂದ ನಮ್ಮ ಪಟ್ಟಣ ಪಂಚಾಯತ್ ಅನ್ನು ಹಳ್ಳಿಗಾಡನ್ನು ಕೈ ಬಿಡಬೇಕೆನ್ನುವುದೇ ನಮ್ಮ ಆಗ್ರಹ. ಬೈಂದೂರು ಪಟ್ಟಣ ಪಂಚಾಯತ್ ಅನ್ನ ಅಲ್ಲಿ ಗ್ರಾಮೀಣ ಪ್ರದೇಶಗಳನ್ನ ಬೇರ್ಪಡಿಸಿ ಗ್ರಾಮ ಪಂಚಾಯತ್ ಅನ್ನ ಮಾಡಬೇಕಂತ ಹೇಳಿ ಬಹಳ ದಿವಸಗಳಿಂದ ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನ ಇವತ್ತು ನಮ್ಮ ರೈತರು ಇವತ್ತು ಮಾಡ್ತಾ ಬಂದಿದ್ದಾರೆ. ಮೊನ್ನೆ 11ನೇ ತಾರೀಕಿಗೆ ಬೈಂದೂರು ತಾಲೂಕು ಕಚೇರಿ ಎದುರುಗಡೆ 4-5 ಸಾವಿರ ಜನ ಈ ಪಟ್ಟಣ ಪಂಚಾಯತ್ ಅನ್ನು ತೆಗೆರಿ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಸರಿಯಾಗಿ ಗ್ರಾಮ ಪಂಚಾಯತ್ ಅನ್ನ ಮಾಡಿಕೊಡಿ ಅಂತಕ್ಕಂಥ ಮಾತನ್ನ ಇವತ್ತು ರೈತರು ಆಗ್ರಹವನ್ನ ಪಡಿಸ್ತಾ ಇದ್ದಾರೆ.